ಶಾಲೆಯಲ್ಲಿ ಮಕ್ಕಳ ಕಲರವ ಶುರು. ಎಲ್ಲೆಲ್ಲೂ ಸ್ವಚ್ಛ ವಾತಾವರಣ. ಸುತ್ತಲೂ ಹಚ್ಚ ಹಸುರಿನಿಂದ ಕಂಗೊಳಿಸುತ್ತಿದ್ದ ಗಿಡಮರಗಳು. ಅಲ್ಲಲ್ಲಿ ಕೋಗಿಲೆಯಂತೆ ಕೇಳಿ ಬರುತ್ತಿದ್ದ ಮಕ್ಕಳ ನಲ್ಮೆಯ ಮಾತುಗಳು. ಬಯಲಿನಲ್ಲಿ ಅಲ್ಲಲ್ಲಿ ನಿಂತಿದ್ದ ಹಾಗೂ ಕುಳಿತಿದ್ದ ಪಾಲಕರು. ಹೌದು, ಈ ಎಲ್ಲ ದೃಶ್ಯಗಳು ಸೋಮವಾರ ಕಂಡು ಬಂದಿದ್ದು ಲಕ್ಷ್ಮೇಶ್ವರ ತಾಲೂಕು ಸಿಗಲಿಯ ಉನ್ನತೀಕರಿಸಿದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ. ಪ್ರಸ್ತುತ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಆರಂಭೋತ್ಸವ ಸಮಾರಂಭ ಅದ್ಧೂರಿಯಾಗಿ ಜರುಗಿತು. ಮೊದಲನೇ ದಿನವೇ ಸಾಕಷ್ಟು ಸಂಖ್ಯೆಯಲ್ಲಿ ಮಕ್ಕಳು ಶಾಲೆಗೆ ಆಗಮಿಸಿದ್ದರು. ಅವರೊಂದಿಗೆ ಮಕ್ಕಳ ಪಾಲಕರು ಕೂಡ ಬಂದಿದ್ದು ವಿಶೇಷವಾಗಿತ್ತು. ಇನ್ನು ಶಾಲೆಗೆ ಬಂದ ಮಕ್ಕಳಿಗೆ ಶಿಕ್ಷಕ ಸಿಬ್ಬಂದಿ ಹೂ ಕೊಟ್ಟು ಸಿಹಿ ನೀಡಿ ಆತ್ಮೀಯವಾಗಿ ಬರಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಮಕ್ಕಳಿಗೆ ಸರ್ಕಾರದಿಂದ ಬಂದಿದ್ದ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು. ಹಿರಿಯ ಶಿಕ್ಷಕ ಎಲ್ ತಿಪ್ಪನಾಯಕ ಮಾತನಾಡಿದರು. ಈ ಒಂದು ಕಾರ್ಯಕ್ರಮ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷ ರಾಮಣ್ಣ ಬೂದ್ಯಾಳ, ಅಬ್ದುಲ್ ರಜಾ ಶಿಗ್ಗಾಂವ, ಬಿಕೆ ಹತ್ತಿಕಾಳ, ಎಸ್ಬಿ ಅಣ್ಣಿಗಿರಿ, ಆರ್ಡಿ ಕಲಾಯಿಗರ, ದೀಪಾ ಬಸ್ಮೆ ಇದ್ದರು. ಕಾರ್ಯಕ್ರಮದಲ್ಲಿ ಸಿಹಿ ನೀಡುವುದರ ಮೂಲಕ ಮಕ್ಕಳನ್ನು ಸ್ವಾಗತಿಸಲಾಯಿತು. ವರದಿ ನಾಗರಾಜ್ ಹಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಸರಿ ಇರಲಿಲ್ಲ, ಏನಾದರೂ ತೊಂದರೆ ಇತ್ತು ಅಂತಂದ್ರೆ ಅನಿವಾರ್ಯ. ಅದನ್ನು ಬಿಟ್ಟು ಬೇರೆ ಯಾವುದೇ ಕಾರಣಕ್ಕೆ ನಾನು ಶಾಲೆ ತಪ್ಪಿಸೋದಿಲ್ಲ ಅಂತ ನಿರ್ಧಾರ ಮಾಡಬೇಕು. ಎಲ್ಲರೂ ಕೂಡ ಕೈ ಮೇಲೆ ಎತ್ತಿ ಒಪ್ಪಿಗೆ ಇದೆ ಸರ್, ನನಗೆ ನಾನು ಈ ವರ್ಷ ಪೂರ್ತಿ ಶಾಲೆಯನ್ನ ತಪ್ಪಿಸೋದಿಲ್ಲ ಅನ್ನುವಂಥವ್ರು ಕೈ ಮೇಲೆ ಎತ್ತಿ ಒಂಚೂರು. ಕೇವಲ ಒಬ್ಬ ವಿದ್ಯಾರ್ಥಿ ವೆರಿ ಗುಡ್ ನಿಧಾನಕ್ಕೆ ಅರ್ಥವಾಗ್ತಾ ಇದೆ ನಮ್ಮ ಮಕ್ಕಳಿಗೆ. ವೆರಿ ಗುಡ್.